ರಸ್ತೆಯನ್ನು ಬಂದ್ ಮಾಡಿರುವಂತಹ ರೈತರೊಬ್ಬರು 2 ಗ್ರಾಮಗಳ ನಡುವೆ ಸಂಪರ್ಕ ಕಡಿತ ಆಗಿದೆ. ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ದು, ಶಾಲಾ ಕಾಲೇಜುಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳು ಗೋಳಾಟ ನಡೆಸಿದ್ದಾರೆ. ಬೇಡರಹಟ್ಟಿ ಗ್ರಾಮದ ಹೊರವಲಯದಲ್ಲಿ ರಸ್ತೆಯನ್ನು ಬಂದ್ ಮಾಡಿರುವಂತಹ ರೈತರೊಬ್ಬರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಬೇಡರಹಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ತನ್ನ ಜಮೀನಿನಲ್ಲಿ ರಸ್ತೆ ಇದೆ ಎಂದು ರಸ್ತೆಯನ್ನು ಬಂದ್ ಮಾಡಿರುವಂಥದ್ದು. ಬಳ್ಳಿಗೇರಿ ಮತ್ತು ಬೇಡರಹಟ್ಟಿ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಇದು. ಕಾನೂನು ಪ್ರಕಾರ ರಸ್ತೆಯನ್ನು ಪ್ರಾರಂಭಿಸುವಂತೆ ತಹಸೀಲ್ದಾರರಿಗೆ ಸಾರ್ವಜನಿಕರು ಮನವಿಯನ್ನು ಸಲ್ಲಿಸಿದ್ದಾರೆ. ಮನವಿ ಸಲ್ಲಿಸಿದರೂ ಕೂಡ ಇಲ್ಲಿವರೆಗೆ ತಹಸೀಲ್ದಾರರು ಬಂದು ಪರಿಶೀಲನೆ ಮಾಡಿಲ್ಲ ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರ ಆರೋಪ. ಈ ಮನವಿ 18/5/2026 ಮನವಿಯನ್ನು ಸಲ್ಲಿಸಿದ್ದಾರೆ. ಆದರೆ ತಹಸೀಲ್ದಾರರು ಇಲ್ಲಿವರೆಗೆ ಮನವಿಗೆ ಸ್ಪಂದಿಸಿಲ್ಲ, ಬಂದು ಪರಿಶೀಲನೆ ಮಾಡಿಲ್ಲ ಇಲ್ಲಿನ ಸ್ಥಳೀಯರ ಆರೋಪ. ಇದು ಬೇಡರಟ್ಟಿಗೆ ಹೋಗೋ ಹಾದಿ ಇದು ಬಂದ್ ಮಾಡ್ಯಾರು. ಮೊಕಾಶಿ ಅವರು ಹೊಲ್ದಾಗಿದ್ದ ನಕಾಶಕ್ಕೆ ಹಾದಿ ಐತಿ 26 ಗುಂಟೆ ಖರಾಬಿ ಜಮೀನು ಐತಿದ್ರಾಗ ಇದ್ದರೂ ನಾವು ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟಿದ್ದೀವಿ ಮೇ 18ಕ್ಕೆ. ಕೊಟ್ಟರು ತಹಸೀಲ್ದಾರ್ ಯಾರೂ ಬಂದಿಲ್ಲ. ನಾವು 4 ಸಲ ಹೋಗಿ ಕೇಳಿದ್ದೀವಿ, ADLRಗೆ ಕೊಟ್ಟಿದ್ದೀವಿ, ಸರ್ವೇದಾರ್ಗೆ ಕೊಟ್ಟಿದ್ದೀವಿ, ಅರ್ಜಿ ಇದನ್ನ ಹೇಳಕತ್ತಾರೆ. ಇನ್ನವರೆಗೂ ಯಾರೂ ಬಂದಿಲ್ಲ. ಇಂಥ ಶಾಲಿ ಹುಡುಗರಿಗೆ ಹೋಗ್ಲಾಕ ಈಗ ದೊಡ್ಡ ಸಮಸ್ಯೆ ಆಗೈತಿ. ಸಾಯಿ ನಿಕೇತನ ಹೋಗ್ತಾರೆ, ಅಡಳಟ್ಟಿಗೆ ಹೋಗ್ತಾರೆ, ಚೆಮ್ಕೇರಿಗೆ ಹೋಗ್ತಾರೆ, ಅಥಣಿಗೆ ಹೋಗ್ತಾರೆ. ಆ ಹುಡುಗರಿಗೆಲ್ಲ ಸುತ್ತು ಬೀಳಾಕತ್ತೈತಿ. ಅದ್ರ ಸಲುವಾಗಿ ತಕ್ಷಣ ತಹಸೀಲ್ದಾರ್ ಕ್ರಮ ಕೈಕೊಂಡು ಇದು ಹಾದಿ ಸ್ಟಾರ್ಟ್ ಮಾಡ್ಬೇಕಂತ ನಾವು ಕೇಳ್ಕೊತೀವಿ. ಎಷ್ಟು ದಿನ ಬಂದಾಗಿತ್ತು? ಬಂದಾಗಿದ್ದು 1 ತಿಂಗಳಾತು ಬಂದಾಗಿರಿ. ನಾವು ಅರ್ಜಿ ಕೊಟ್ಟು ಮೇ 18 ಕೊಟ್ಟಿದ್ದೀವಿ ರೀ. ಇಲ್ಲಿ ತಹಸೀಲ್ದಾರ್ ಯಾರೂ ಬಂದಿಲ್ಲ ರೀ. ತಲಾಟಿ ಬಂದಿಲ್ಲ, ಸರ್ಕಾರ ಯಾರೂ ಬಂದಿಲ್ಲ. ಇನ್ನೊಂದಿಗೂ ರೆಸ್ಪಾನ್ಸ್ ಯಾರೂ ಮಾಡಿಲ್ಲ. ಈ ನಕಾಶೆಯನ್ನು ಅವ್ರ ಜಮೀನಾಗ ಐತ್ರ ಸರ್ಕಾರಿ ಹಾದಿನ ಐತ್ರಿ? ಸರ್ಕಾರಿ ಹಾದಿ ಐತಿ. ಖರಾಬ್ 26 ಗುಂಟೆ ಜಮೀನು ಐತಿ ರೀ. ಇದ್ರೂ ಯಾರು ನಕಾಶೆ ಹೆಚ್ಚು ನಾವು ಅರ್ಜಿ ಕೊಟ್ಟಿದ್ದೀವಿ ಆಲ್ರೆಡಿ ರೀ. ಈಗ ಯಾರೂ ಬಂದೇ ಇಲ್ಲ. ತಹಸೀಲ್ದಾರ್ ಕ್ರಮ ಕೈಗೊಂಡಿಲ್ಲ? ಯಾವುದೂ ಕ್ರಮ ಕೈಗೊಂಡಿಲ್ಲ. ಈಗ 2-3 ಸಲ ಅವ್ರಿಗೆ ನಾವು ಭೇಟಿ ಆಗಿದ್ರು ಏನೂ ಹೇಳೇ ಇಲ್ಲ ಅವರು. ಸುಮ್ಮಾಗ್ಲತ್ತಾರೆ. ಸುಮ್ಮಾಗ್ಲತ್ತಾರೆ. ಹುಡುಗರಿಗೆ ಭಾಳ ತ್ರಾಸ ಆಗೈತಿ. ಬಳಿಗೇರಿ ಹೈಸ್ಕೂಲ್ಗೆ ಹೋಗು ಸೈಕಲ್ ಮ್ಯಾಗ ಹುಡುಗರು ಹೋಗುವಾರು ಎಲ್ಲರೂ ಮನ್ಯಾಗ ಕುಂದ್ರಾಗ್ಲಾಯ್ತಿ ರೀ. ಎಷ್ಟು ಕಿಲೋಮೀಟರ್ ದೂರ ಆಯ್ತು ಹುಡುಗರು ಹೋಗ್ಬೇಕಂದ್ರೆ? ಹುಡುಗರು ಹೋಗ್ಲಾಕ ರೀ ಸುತ್ತಾಕಿ ಹೋಗ್ಲಾಕ 2-3-4 ಕಿಲೋಮೀಟರ್ ದೂರ ಆಗ್ಲಾಯ್ತು ರೀ. ಈ ಚೆಮ್ಕೇರಿದಿಂದ ಹಿಂಗೆ ಸುತ್ತಾಗಿ ಬರ್ತಾವೆ ಗಾಡಿಗಳು ಬರ್ಬೇಕಾದ್ರೆ ರೀ. ಅಂತ ಈಗ ಇದು ನಿಯರ್ ಅಂದ್ರೆ 2 ಕಿಲೋಮೀಟರ್ ಆಗ್ತೈತಿ ಅದು. ಅದಕ್ಕೋಸ್ಕರ ಅವ್ರು ತಹಸೀಲ್ದಾರ್ ತಕ್ಷಣ ಕ್ರಮ ಕೈಕೋಬೇಕಂತ ನಾವು ಕೇಳ್ಕೊತೀವಿ ರೀ. ಇದು ಹಾದಿ ಬಂದಾಗೈತೆ ರೀ. ಇದು 40 ವರ್ಷ ಹಿಡ್ದೈತಿ. ನಕಾಶಾಗ ಹೋಯ್ತು ರೀ. ಯಾರು ಬಂದ್ ಮಾಡಿದಾರೆ ರೀ ಇದನ್ನು? ಮಕಾಶಿ ಹನುಮಂತನ ಅವ್ರು ಬಂದ್ ಮಾಡ್ಯಾರ. ಎಷ್ಟು ದಿನ ಆಯ್ತು ಬಂದ್ ಮಾಡ್ರಿ? ಇದು 1 ತಿಂಗಳಾತು ರೀ. ಏನು ಸಮಸ್ಯೆ ಎಲ್ಲ ಆಯ್ತಿರೋದು ನಿಮಗೆ? ನಮಗೆ ಏನಿಲ್ಲ, ನಮಗೆ ಶಾಲೆ ಹುಡುಗರಿಗೆ ನಮ್ಮ ಊರ ಮಂದಿಗೆ ಎಲ್ಲ ತೊಂದರೆ ಆಗೈತಿ. ಹೋಗ್ಲಾಕ ಹಾದಿಲ್ಲ, ಇಬ್ಬಂದು ಆಗೈತಿ. ಈ ಹುಡುಗರು ಯಾವ ಥರ ಹೋಗ್ತಾವೆ ಶಾಲೆಗೆ ರೀ? ಒಟ್ಟು ಊರೆಲ್ಲ ಹಿಡಿದು ಈ ಕಡೆ ಹೋಗ್ತಾವ್ರಿ. ಇದು ಹಾದಿಲ್ಲ ಹಿಡಿದು ಸುತ್ತಾಕಿ ಕೂತಾರೋ ಏನು ಹೆಂಗೇನು ರೀ? ಸುತ್ತಾಕ್ತಾರೆ. ಎಷ್ಟು ಕಿಲೋಮೀಟ್ರ್ ದೂರ ಆಗೋದು? ಒಬ್ಬೊಬ್ರಿಗೆ 5-6 ಕಿಲೋಮೀಟ್ರ್ ಆತಿ, ಒಬ್ರಿಗೆ 1 ಕಿಲೋಮೀಟ್ರ್ ಆತಿ, ಒಬ್ರಿಗೆ 7-8 ಕಿಲೋಮೀಟ್ರ್ ಆತಿ. ಈ ಹಾದಿ ಕೂಡಿ ಹೋದ್ರೆ ಎಷ್ಟು ಸಮೀಪ ಆಯ್ತು ರೀ? 2 ಕಿಲೋಮೀಟ್ರ್ ಆತು. 2 ಕಿಲೋಮೀಟ್ರ್ ಆಯ್ತು ರೀ. ತಹಸೀಲ್ದಾರ್ ಹೋದ ಏನು ಅರ್ಜಿ ಕೊಟ್ಟಿರೋದಕ್ಕೆ ಸಂಬಂಧ ಕೊಟ್ಟಿದ್ದೀವಿ ರೀ. ಏನು ಕೊಟ್ಟಿದ್ರು? 18 ಮೇ ಕೊಟ್ಟಿದ್ದೀವಿ ರೀ. ಅವ್ರೇನು ಕ್ರಮ ಏನು ಕೈಗೊಂಡಾರ? ಅವ್ರು ಏನೂ ಇಲ್ಲ ರೀ. ಅವ್ರು ಸುಮ್ಮ ಕೂತ್ಬಿಟ್ಟಾರ. ಏನು ಹೇಳ್ತಿದಾರೆ ಕೇಳೋಣ ರೀ? ಅವ್ರು ನಾವು ಕೇಳಿಲ್ಲ ರೀ. ಅರ್ಜಿ ಕೊಟ್ಟಿದ್ದೀವಿ, ಅದ್ರ ಪ್ರಕಾರ ಅವ್ರು ಬರಬೇಕಾಗಿತ್ತು. ಬಂದಿಲ್ಲ ಅವರು. ಈ ಕಡೆ ಅವ್ರ ಗಮನನ ಇಟ್ಟಿಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ನಾರಾಯಣ.